ಎಲ್ಲರೂ ಹೇಳೋ ಪ್ರಕಾರ ಆ ಗುರುದಕ್ಷಿಣೆ ಅಂತ ಕೊಡಬೇಕು ಅಂತಂದರೆ ಬಿಗ್ ಬಾಸ್ ಮನೆಗೆ ಏನು ಕೊಡೋಕ್ಕೆ ಇಷ್ಟ? ನೋಡಿ ಸರ್, ಬಿಗ್ ಬಾಸ್ ಅನ್ನೋದೇ ಒಂದು ದೊಡ್ಡ ಯೂನಿವರ್ಸಿಟಿಗೆ ನಾವು ಕೊಡುವಂಥದ್ದು ಏನೂ ಇರಕ್ಕಿಲ್ಲ. ಯೂನಿವರ್ಸಿಟಿಯಿಂದ ನಾವು ಏನಾದ್ರು ಕಲ್ತ್ಕೊಂಡು ಬರಬೇಕಾಗ್ತದೆ ಅಷ್ಟೇ. ಅದು ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ಗಳು ಏನು ಕೊಡುವಂಥದ್ದು ಇರ್ತದೆ? ಯೂನಿವರ್ಸಿಟಿಗೆ ಹೋದ್ಮೇಲೆ ಅಲ್ಲಿಂದ ಕಲಿಯೋಕ್ಕೆ ಅಂತ ಹೋಗ್ತೀವಿ, ಅಲ್ಲಿಂದ ಕಲಿತು ನಾವು ಆಚೆ ಬರ್ತೀವಿ ಅಷ್ಟೇ. ಓಕೆ, ಈಗ ಸೀನಿಯರ್ ಸ್ಟೂಡೆಂಟ್ ಆಗಾಯಿತು, ಹೊರಗಡೆ ಬಂದಿದ್ದೀರಾ, ಸೀನಿಯರ್ ಸ್ಟೂಡೆಂಟ್, ತುಂಬ ಜನರ ಕನಸಿದೆ ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಅಂತ. ನೆಕ್ಸ್ಟ್ ಯೂತ್ ಬಿಗ್ ಬಾಸ್ ಮನೆ ಒಳಗೆ ಹೋಗೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಏನೂ ಇಲ್ಲ, ಆಸೆ ಇರ್ತದೆ. ಇವತ್ತು ಮಿಸ್ ಆಗಿರ್ಬೋದು, ನಾಳೆ ದಿನ ಹೋಗ್ತಾರೆ. ಪ್ರಯತ್ನ ಬಿಡಬೇಡಿ ಅಷ್ಟೇ. ಬಿಗ್ ಬಾಸ್ ಮನೆಯೊಳಗೂ ಕಾಲೇಜ್ ಅಂತ ಆಯಿತು, ಅದರಲ್ಲಿ ಗುಡ್ ಸ್ಟೂಡೆಂಟ್ ಆಗಿದ್ರಿ, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿ ನೀವಿದ್ರಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಒಬ್ಬ ಇದ್ದ, ನಿಮ್ಮ ಸ್ನೇಹಿತನೇ ಅದು ಕೂಡ, ಗಿಲ್ಲಿ ಅವರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ದರು. ಹೇಗಿತ್ತು ಸರ್ ಆ ವಾತಾವರಣ? ಈಗ ನಿಮ್ಮ ಸ್ನೇಹಿತರೆಲ್ಲ ಒಳಗಡೆ ಇದ್ದಾರೆ, ಆ ಸ್ನೇಹಿತರ ಬಗ್ಗೆ ಒಬ್ಬೊಬ್ಬರಾಗಿ ಹೇಳಬೇಕು ಅಂದರೆ ಏನು ಅನ್ನಿಸ್ತಾ ಇತ್ತು ಅವ್ರನ್ನೆಲ್ಲ ನೋಡಿದಾಗ? ಅಲ್ಲ, ಯಾರ ಬಗ್ಗೆ ಅಂತ ಕೇಳಿದ್ರೆ ಅವ್ರ ಬಗ್ಗೆ ಹೇಳ್ಬೋದು. ಓಕೆ ಸರ್, ನಾನೇ ಹೆಸರು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಗಿಲ್ಲಿ ನಟ ಅವ್ರ ಬಗ್ಗೆ ಏನು ಹೇಳ್ತೀನಿ? ಗಿಲ್ಲಿ ಒಬ್ಬ ಹಾಸ್ಯ ಕಲಾವಿದ, ತುಂಬ ಜನರನ್ನ ಮನೋರಂಜನೆ ಮಾಡ್ತಾ ಇದ್ದಾನೆ. ತುಂಬ ಖುಷಿ ಆಗ್ತದೆ. ಇದೇ ರೀತಿ ಮನೋರಂಜನೆ ಮಾಡ್ಕೊ ಹೋದರೆ ಕರ್ನಾಟಕದ ಎಲ್ಲ ಒಂದು ಜನರ ಪ್ರೀತಿ ಗಳಿಸ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.